ಕಂಪ್ಲೀಟ್ ಮಾಡ್ತಾ ಇದೆ. 19ನೇ ತಾರೀಕು 3 ವರ್ಷ ನಾವೇನು ಪಾಪದ ಕೆಲಸ ಮಾಡಿದಿರಿ, ರಾಜ್ಯದ ಜನತೆಗೆ ಎಷ್ಟು ಅನ್ಯಾಯ ಮಾಡಿದಿರಿ ಮತ್ತು ರಾಜ್ಯದ ಜನತೆಗೆ 3 ವರ್ಷದಿಂದ ಎಷ್ಟು ತೆರಿಗೆಗಳ ಹೊರೆಗಳನ್ನು ಏರಿದಿರಿ, ಆ ಕಾರಣಕ್ಕೆ ಅವರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ರಾಜ್ಯ ಸರ್ಕಾರ ದಿವಾಳಿಯ ಅಂಚಿಗೆ ಹೋಗ್ಬಿಟ್ಟಿದೆ. ಈಗಾಗಲೇ ಸಂಬಳ ಕೊಡೋಕ್ಕೂ ಹಣ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ, ಯಾವುದೇ ಸರ್ಕಾರ ಮೊದಲ ಆದ್ಯತೆ ಯಾರಿಗೆ ಕೊಡುತ್ತೆ? ಫಸ್ಟು ದೀನ ದಲಿತರಿಗೆ ಮೊದಲ ಆದ್ಯತೆ. ಯಾವುದೇ ಸರ್ಕಾರ ಬಂದ್ರೂ ಕೂಡ ದೀನ ದಲಿತರಿಗೆ. ಯಾಕೆ ಅಂತ ಹೇಳಿದ್ರೆ ಎವ್ರಿ ಡೇ ಅವರಿಗೆ ಅನ್ನ, ಪ್ರತಿದಿನದ ಊಟ ಬದುಕುವಂಥವರು ದೀನ ದಲಿತರು. ಬೇರೆಯವರಿಗೆ ಒಂದು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಡೀತೈತೆ. ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗೆ ವರ್ಷಾನುಗಟ್ಟಲೆ ಸಂಬಳ ಹೋಗದಿದ್ರು ಪರವಾಗಿಲ್ಲ, ನಡೆಯುತ್ತೆ. ಆದರೆ ಭಿಕ್ಷುಕರಿಗೆ ದಿನದ ಊಟ ಅಲ್ಲ, ಆ ಬೆಳಗ್ಗೆ ಮಧ್ಯಾಹ್ನ ಅವರ್ ಊಟ ಅವ್ರಿಗೆ, ಆ ಪರಿಸ್ಥಿತಿ ದೀನ ದಲಿತರು ಅಂತ ಹೇಳಿದ್ರೆ. ಮತ್ತೆ ಪೆನ್ಷನ್ ಪಡೆಯುವಂಥವ್ರು, ಸಹಾಯಧನ ಪಡೆಯುವಂಥವ್ರು, ಅವರು ಇದ್ರ ಮೇಲೇನೆ ಡಿಪೆಂಡ್ ಆಗಿರ್ತಾರೆ. ಆದರೆ ರಾಜ್ಯ ಸರ್ಕಾರ ಈ ಶೋಷಿತ ಸಮುದಾಯಕ್ಕೆ ಕಳೆದ 3 ವರ್ಷದಿಂದ ಶೋಷಣೆ ಮಾಡ್ತಿದ್ದಾರೆ. 3 ವರ್ಷದಿಂದ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಗೃಹಜ್ಯೋತಿ ಹೆಸರಿನಲ್ಲಿ $5,000 ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ, ಲೆಕ್ಕ ಕೊಟ್ಟಿಲ್ಲ, ಹಣ ಅವರ ಅಕೌಂಟ್ಗೆ ಹೋಗಿಲ್ಲ. 5,000 ಕೋಟಿ ವಿಧಾನಸಭೆಯಲ್ಲಿ ಪ್ರಸ್ತಾವ ಆಯಿತು. ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟರು, ಇಮಿಡಿಯೇಟ್ ಆಗಿ ಕೊಡ್ತೀನಿ ಅಂತ. 2 ಅಧಿವೇಶನ ಆದ್ರೂ ಅದ್ರ ಬಗ್ಗೆ ಚಕಾರ ಇಲ್ಲ. ಅನ್ನಭಾಗ್ಯದ 1 ತಿಂಗಳದು ಯಾರು BPL ಕಾರ್ಡ್ ದಾರರಿದ್ದಾರೆ ಅವರಿಗೆ 700 ಕೋಟಿ ಕೊಡಬೇಕಾಯಿತು. ಅದನ್ನು ವಂಚನೆ ಮಾಡಿಬಿಟ್ರು, ತೋರ್ಸ ಇಲ್ಲ ಇನ್ನ ಲೆಕ್ಕದಲ್ಲಿ. ಅದನ್ನು ಭಿಕ್ಷುಕರ ಪುನರ್ವಸತಿಗೆ ಮತ್ತು ಕಲ್ಯಾಣಕ್ಕೆ 23.43 ಕೋಟಿ ಇದುವರೆಗೂ ಕೊಟ್ಟಿಲ್ಲ. ಆ ದಿಕ್ಕಿಲ್ಲದ ಅನಾಥ ಮಕ್ಕಳು ಯಾರಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರು ಮಕ್ಕಳುಗಳು ಏನಿದ್ದಾರೆ, ಅಥವಾ ಬೇರೆ ಅನಾಹುತಕ್ಕೆ ಒಳಗಾದಂಥ ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳು, ಅನಾಥ ಮಕ್ಕಳಿಗೆ ಇದುವರೆಗೂ 73 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ. 73 ಕೋಟಿ ಹಣ ಬಿಡುಗಡೆ ಮಾಡಲೇ ಇಲ್ಲ ಇವರು. SC ST ಹಣನ 45,000 ಕೋಟಿನ ಲೂಟಿ ಹೊಡೆದ್ಬಿಟ್ರಿ. ಮತ್ತೆ ರೈತರಿಗೆ ಪರಿಹಾರ ಕೊಡಬೇಕಾಯಿತು. ಸಮೀಕ್ಷೆ ಹೆಸರಲ್ಲಿ ಇನ್ನೂ ಮೋಸ ಮಾಡ್ತಾ ಇದ್ದೀರಾ ನೀವು. ಇದನ್ನ ವಿಧಾನಸಭೆ ಒಳಗಡೆ ಹೋರಾಟಗಳ ನಡೀತು, ಹೊರಗಡೆನೂ ಕೂಡ ಹೋರಾಟ ನಡೀತು. ಯಾರು ದಿಕ್ಕಿಲ್ದವರಿದ್ದಾರೆ, ಕೇಳಕ್ಕೆ ಅವಕಾಶ, ಸಂಘಟನೆಗಿಲ್ದಂಥ ಭಿಕ್ಷುಕರು ಹಣನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರ್ತ ಸರ್ಕಾರ ಈಗ ಲೇಟೆಸ್ಟ್ ಆಗಿ ಈ ಶೋಷಿತ ಸಮುದಾಯಕ್ಕೆ ಕೊಡಬೇಕಾಗಿರತಕ್ಕಂಥ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ 12 ಪಿಂಚಣಿಗಳನ್ನು ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ಕೊಟ್ಟೇ ಇಲ್ಲ. ಈ ಪಿಂಚಣಿಗಳ ಬಗ್ಗೆ ಸರ್ಕಾರದ ವಕ್ರ ದೃಷ್ಟಿ ಬಿದ್ದಿದೆ. ಕಳೆದ ಮಾರ್ಚ್, ಏಪ್ರಿಲ್, ಮೇ ಹಣ ಬಿಡುಗಡೆ ಮಾಡಿಲ್ಲ. ಒಟ್ಟು ಅವರೇನು
100 ಜನ 200 ಜನ ಅಲ್ಲ ಇರೋರು, 81,88,658 ಫಲಾನುಭವಿಗಳು. ಆಲ್ಮೋಸ್ಟ್ ಆಲ್ 1 ಕೋಟಿ ಜನಗಳು ಈ ಪಿಂಚಣಿ ಅಡಿಯಲ್ಲಿ ಬರ್ತಾರೆ. ಆಲ್ಮೋಸ್ಟ್ ಆಲ್ ಅವ್ರಿಗೆ ಹಣ ಕೊಟ್ಟಿಲ್ಲ. ತಿಂಗಳಿಗೆ ಅವರು 894 ಕೋಟಿ ಕೊಡಬೇಕು ಎವ್ರಿ ಮಂತ್. 894 ಕೋಟಿ ಎವ್ರಿ ಮಂತ್ ಕೊಡಬೇಕಾಗಿರೋದು. ಬಡ್ಜೆಟ್ ಅಲ್ಲಿ ಈಗಾಗಲೇ ಅದನ್ನ 10,000 ಪ್ರತಿ ವರ್ಷ 10,736 ಕೋಟಿ ಕೊಡ್ತಾರೆ. 10,736 ಕೋಟಿ ಪ್ರತಿ ವರ್ಷ ಬಡ್ಜೆಟ್ ಅಲ್ಲಿ ಅಲೋಕೇಶನ್ ಇರೋದು. ಕೊಟ್ಟಿಲ್ಲ. ಬಡ್ಜೆಟ್ ಅಲ್ಲಿ ಅಲೋಕೇಶನ್ ಇದೆ, ಆದರೆ ಖಜಾನೆ ಖಾಲಿಯಾಗಿದೆ. ಖಜಾನೆಯಲ್ಲಿ ದುಡ್ಡಿಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ ವೃದ್ಧಾಪ್ಯ ವೇತನ 60ರಿಂದ 64 ವರ್ಷ ಇರೋರಿಗೆ ವೃದ್ಧಾಪ್ಯ ವೇತನ 600 ರೂಪಾಯಿ ಕೊಡ್ತೀರಿ. ವಿಧವಾ ವೇತನ 800 ರೂಪಾಯಿ ನಾವು ಕೊಡ್ತೀರಿ. ಅಂಗವಿಕಲರಿಗೆ ಕಡಿಮೆ ಇದ್ರೆ 800, 75%ಗಿಂತ ಜಾಸ್ತಿ ಇದ್ರೆ 1,400, ಪೂರ್ತಿ ಅಂಗವಿಕಲತೆ ಇದ್ರೆ 2,000 ರೂಪಾಯಿ ನಾವು ಕೊಡ್ತೀರಿ ಪ್ರತಿ ತಿಂಗಳು. ಕೊಟ್ಟಿಲ್ಲ. ಸಂಧ್ಯಾ ಸುರಕ್ಷಾ 1,200 ರೂಪಾಯಿ ಕೊಡಬೇಕು, ಕೊಟ್ಟಿಲ್ಲ. ಮನಸ್ವಿನಿ ಯೋಜನೆ ಅವಿವಾಹಿತ ವಿಚ್ಛೇದಿತ ಕುಟುಂಬಗಳಿಗೆ ಕೊಡುವಂಥದ್ದು. ವಿಚ್ಛೇದಿತ ಕುಟುಂಬ ಅವ್ರಿಗೆ, ವಿಚ್ಛೇದಿತ ಆಗಿರೋರು ಅವ್ರಿಗೆ 800 ರೂಪಾಯಿ ಕೊಡಬೇಕು, ಕೊಟ್ಟಿಲ್ಲ. ಮೈತ್ರಿ ಯೋಜನೆ 1,200 ರೂಪಾಯಿ, ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗೌರವಯುತ ಜೀವನ ಮಾಡೋಕ್ಕೋಸ್ಕರ ಅವರಿಗೆ ಕೊಡಬೇಕಾಗಿತ್ತು. ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಂತ ರೈತರಿಗೆ 2,000 ರೂಪಾಯಿ ಕೊಡಬೇಕು. ಆಸಿಡ್ ಒಳಗಾದಂಥ ದಾಳಿಗೆ ಅವ್ರಿಗೆ ಮೊದಲು 3,000 ರೂಪಾಯಿ ಕೊಡ್ತಾ ಇದ್ರು. ನಾನು ಕಂದಾಯ ಸಚಿವನಾದ ಮೇಲೆ ಇಲ್ಲೇ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಾನು 10,000 ರೂಪಾಯಿ ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳು 10,000 ರೂಪಾಯಿ ಆಸಿಡ್ ಒಳಗಾದಂಥ ಹೆಣ್ಣುಮಕ್ಕಳು. ಯಾಕಂದ್ರೆ ಇಡೀ ಜೀವನನೇ ಹಾಳಾಗೋಗಿರ್ತೈತೆ. ಅವರು ಯಾರು ಮದುವೆನೂ ಆಗಲ್ಲ, ಮತ್ತೆ ಬದುಕಕ್ಕೂ ಅವ್ರಿಗೆ ಮೆಡಿಸಿನ್ಗಳಿಗೂ ಕೂಡ ಅವ್ರಿಗೆ ಕಷ್ಟ ಇದೆ. 10,000 ಕೊಡ್ತಾ ಇದ್ದೀನಿ, ಅದು ಕೊಡ್ತಾ ಇಲ್ಲ. ಎಂಡೋ ಸಲ್ಫೈನ್ ಅವ್ರಿಗೆ 2,000 ರೂಪಾಯಿ ಕೊಡಬೇಕು. ಈ ಕೋಲಾರ ಈ ಭಾಗದಲ್ಲಿ ಇರ್ತಕ್ಕಂಥ ಬೋರ್ವೆಲ್ ನೀರು ಕುಡಿದು ಆಗಿರುವಂಥದ್ದು ಘಟನೆ. ದೇವದಾಸಿಯರಿಗೆ 2,000 ರೂಪಾಯಿ ಇಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡಬೇಕು, ಇಲ್ಲ. ಅಂದ್ರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದೂ ಇಲ್ಲ. ಇನ್ನ ರಾಜ್ಯ ಸರ್ಕಾರ, ನಾನು ಇದೆಲ್ಲ ಮಾಹಿತಿಯನ್ನ ತಗೊಂಡು ರಾಜ್ಯ ಸರ್ಕಾರದ ನಾನು ಸರ್ಕಾರ ಮಾಡಿರೋ ನನಗೂ ಒಂದಷ್ಟು ಮಾಹಿತಿನ ನಾನು ಕೇಳಿದೆ. ಸಬೂಬ್ ಏನು ಹೇಳ್ತಾರೆ ಅಂದ್ರೆ, ಸತ್ತೋರ್ನ ಡಿಲೀಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಸಬೂಬು ರಾಜ್ಯ ಸರ್ಕಾರದ್ದು. ಸ್ವಾಮಿ 75 ವರ್ಷದಿಂದನೂ ಪ್ರತಿ ತಿಂಗಳು ಡಿಲೀಟ್ ಆಗ್ತೈತೆ. ಅದು 75 ವರ್ಷದಿಂದ ಒಂದೇ ಸರಿ ಬ್ಯಾಕ್ಲಾಗ್ ತರ ಬಂದ್ಬಿಟ್ಟು ಇವತ್ತು ಡಿಲೀಟ್ ಮಾಡ್ತಾ ಇದ್ದೀನಿ ಅಂತಾರೆ. ಇಟ್ ಈಸ್ ಎ ರೋಟೀನ್ ಪ್ರೋಸೆಸ್. ಎವ್ರಿ ಡೇ ಡೆತ್ ಸರ್ಟಿಫಿಕೇಟ್ ಏನಾಗ್ತೋ ಅದು ಆಟೋಮೆಟಿಕಲಿ ಕ್ಲೋಸ್ ಆಗ್ತೈತೆ. ಆ ಸಿಸ್ಟಮ್ ಇದೆ. ನಾವು ITBT ಇರುವಂತ ರಾಜ್ಯದಿಂದ ಬಂದಿರೋವಂಥವ್ರು ಯಾರ್ಯಾರು ಡೆತ್ ಆಗಿದೆಯೋ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಅವ್ರಿಗೆ ಬರಲ್ಲ, ಪೆನ್ಷನ್ ಬರಲ್ಲ. ಅಂದ್ರೆ ಇವರು ಇಷ್ಟು 1 ಕೋಟಿ ಜನ ಇದಾರಲ್ಲ, ಬದುಕಿರೋರಿಗೆ ಒಂಥರ ಸಾಯಿಸೋವಂಥ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ. ಅವ್ರು ಬದುಕಿದ್ದಾರೆ, ಪೆನ್ಷನ್ ಕೊಟ್ಟಿಲ್ಲ. ಅವ್ರ ಆಸ್ಪತ್ರೆಗೆ ಏನೋ ಅದು BP ಮಾತ್ರೆನೋ ಶುಗರ್ ಮಾತ್ರೆನೋ ಕಾಯಿಲೆಗೆ ಏನೋ ಮೆಡಿಸಿನ್ ತಗೊಳಕ್ಕೆ ಅವರು ಇಟ್ಕೊಳ್ಳೋ ಅಂತ ಹಣ ಇದು. ಅದಕ್ಕೆ ಇವತ್ತು ಕಲ್ಲಾಕಿದ್ದೀರಾ ನೀವು. ಅಂದ್ರೆ ಈ ರೀತಿ ಜನಸಾಮಾನ್ಯರಿಗೆ, ಅಂದ್ರೆ ಯಾರಿಗೆ ದಿನನಿತ್ಯ ಅವಶ್ಯಕತೆ ಇದೆಯೋ
ಆ ಪೆನ್ಷನ್ಸನ್ನು ಕೊಡೋಕ್ಕೆ ಪೆನ್ಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದಕ್ಕಂಥ ಸರ್ಕಾರ ಇದೆ. ಪೆನ್ಷನ್ಗಳಿಗೆ ನನ್ನ ಹತ್ರ ಪಟ್ಟಿ ಇದೆ, ಅದು ಯಾರ್ಯಾರು ಎಷ್ಟೆಷ್ಟು ಹಣ ನಾವು ಹಿಂದೆ ಬಿಡುಗಡೆ ಮಾಡಿದ್ರಿ ಅದೆಲ್ಲ ನನ್ನ ಹತ್ರ ಪಟ್ಟಿನೂ ಇದೆ, ಕೊಡ್ತೀನಿ. ನಾನು ತೊಗೊಂಡಿದ್ದೀನಿ ದಾಖಲೆಗಳು, ಪಟ್ಟಿನೇ ಇದೆ ನನ್ನ ಹತ್ರ. ಇದೆಲ್ಲ ತಿಂಗಳ